ಓಕೆನಾ ಓಕೆನಾ ಏಕೆ ಮೀಡಿಯಾದವರೆಲ್ಲ ರಿವ್ಯೂಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಟಿವಿ9 ಎಲ್ಲ ಬಂದಿದೆ ಇಲ್ಲಿ. ಬಂದವರಮ್ಮ ಮೊದಲನೇದು ಕನ್ನಡ ಸಿನಿಮಾ ಯಾರು ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅವೆಲ್ಲ ಇಲ್ಲ ವಸಂತು. ಓಕೆ ಸುಂದಿರಿ. ಇವತ್ತೆಲ್ಲ ಡಬಲ್ ಧಮಾಕ ನಮ್ಗೆ. ಟಾಕ್ಸಿಕ್ ಮೂವಿನೂ ನೋಡ್ತಾ ಇದೀವಿ, ಜೊತೆಗೆ ಇಂಥ ಥಿಯೇಟರ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲವ್ ಯು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ ನಾನ್ ಬಂದಿರೋ ಪ್ಲೇಸ್ ನರ್ತಕಿ ಥಿಯೇಟರ್. ಹಿಂದೆ ನೋಡ್ತಾ ಇದ್ದೀರಾ, ಆಲ್ರೆಡಿ ಗೊತ್ತಾಗಿರುತ್ತೆ. ಟಾಕ್ಸಿಕ್ ಮೂವಿ ರಿಲೀಸ್ ಇವತ್ತು. ಮೂವಿ ನೋಡಕಂತ ಬಂದಿದ್ದೀನಿ. ಅಂಡ್ ಇಲ್ಲಿ ಸೆಲೆಬ್ರೇಷನ್ ಹೆಂಗಿರುತ್ತೆ, ಫ್ಯಾನ್ಸ್ ರಿಯಾಕ್ಷನ್ ಹೆಂಗಿರುತ್ತೆ, ಕಂಪ್ಲೀಟ್ಲಿ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಅಂತ ನೋಡಕ್ ಬಂದಿದ್ದೀನಿ ಗೈಸ್. ಹಂಗೆ ನಿಮ್ಗೂ ತೋರಿಸ್ತೀನಿ. ತುಂಬಾ ದಿನ ಆದ್ಮೇಲೆ ನಮ್ ಕನ್ನಡ ಸಿನಿಮಾ ಈ ರೇಂಜ್ ಒಂದು ಓಪನಿಂಗ್ ತಗೊಂತ ಇದೆ. ಎಲ್ಲ ಕಡೆ ಸೌಂಡ್ ಮಾಡ್ತಿದೆ ಅಂತ ನಿಮ್ಗೂ ಗೊತ್ತು. ಆ ಲೈವ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತೀನಿ ಅಂಡ್ ನಿಮ್ಗೂ ತೋರಿಸ್ತೀನಿ. ಬನ್ನಿ ಗೈಸ್. ಗೈಸ್ ಯಾವ್ದೋ ಜಾತ್ರೆಗೆ ಬಂದಿರೋ ಫೀಲಿಂಗ್ ಇದೆ. ಹಬ್ಬ ಮಾಡಾಕ್ತವ್ರು ಎಲ್ಲರೂ. ಮೀಡಿಯಾದವರೆಲ್ಲ ರಿವ್ಯೂಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಟಿವಿ9 ಎಲ್ಲ ಬಂದಿದೆ ಇಲ್ಲಿ. ಪಕ್ಕದಲ್ಲಿ ಇನ್ನೊಂದು ಚಾನಲ್, ಇನ್ನೊಂದು ನ್ಯೂಸ್ ಚಾನಲ್ ಇದೆ. ಎಲ್ಲರೂ ಫ್ಯಾನ್ಸ್ ರಿಯಾಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಾನು ಮೂವಿ ನೋಡ್ಕೊಂಡು ಬರ್ತೀನಿ. ಇನ್ನು ಇದಕ್ಕಿಂತ ಅದ್ದೂರಿಯಾಗಿ ರಿವ್ಯೂ ಕೊಡ್ತೀನಿ. ಬಂದವರಮ್ಮ ಈ ಅಪ್ಪ ಗೈಸ್, ಫ್ಯಾನ್ಸ್ ಎಲ್ಲ ಫುಲ್ ಮ್ಯಾಡ್ ಆಗ್ಬಿಟ್ಟಿದ್ದಾರೆ ಗೈಸ್. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಇವ್ರನ್ನ. ಎಲ್ಲರಿಗೂ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಇವತ್ತು ನಾನು ಇವರು ಕ್ವಶನ್ ಕೇಳ್ತೀನಿ, ಏನ್ ಮಾಡ್ತಾರೆ ಅಂತ ನೋಡೋಣ, ಏನ್ ಆನ್ಸರ್ ಮಾಡ್ತಾರೆ ನೋಡೋಣ. ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀರಾ? ಟಾಕ್ಸಿಕ್ ಮೂವಿ ಬಗ್ಗೆನೇ ಕ್ವಶನ್ ಕೇಳ್ತೀನಿ. ಟಾಕ್ಸಿಕ್ ಮೂವಿ ಹೀರೋ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರಲ್ವಾ. 5 ಜನದ ಹೀರೋಯಿನ್ ಹೆಸರು ಹೇಳಿ. ನಯನ್ತಾರ, ಓಕೆ. ಆಮೇಲೆ ಕಿಯಾರಾ ಅಡ್ವಾನಿ, ಓಕೆ. ಆಮೇಲೆ ಅವೆಲ್ಲ ಇಲ್ಲ. ವಸಂತು. ಓಕೆ ಸುಂದಿರಿ. ಇವಾಗ ಆಮೇಲೆ ತಾರಾ. 4 ಜನ. ಫುಲ್ ಹೆಸರು ಹೇಳಿ. ಇನ್ನೊಂದು ಉಮೇಶ ಕುರೇಶ್. 5 ಜನ. ಹೇಳಾಯ್ತು. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಹೇಳಿ, ಗಿಫ್ಟ್ ಕೊಡಿ ಮತ್ತೆ. ಗಿಫ್ಟ್ ಎಲ್ಲ ಇಲ್ಲ ಇವಾಗ. ಓಕೆ, ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಅವ್ರ ಚಾನಲ್ಗೆ. ಫ್ರೀ ಟಿಕೆಟ್ಸ್ ಅಲ್ಲ, ಇವ್ರಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ಲಿ. ನಮ್ಮ ಯಶ್ ಫ್ಯಾನ್ಸ್ ಅವರು ಒಳ್ಳೆ ರೆಸ್ಪಾನ್ಸ್ ಕೊಡ್ಲಿ, ಒಳ್ಳೊಳ್ಳೆ ಆನ್ಸರ್ ಮಾಡ್ಲಿ, ಇವ್ರ ಚಾನಲ್ ಗ್ರೋ ಆಗ್ಲಿ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಯಶ್ ಫ್ಯಾನ್ ಅಂತ ಹೇಳ್ತಿರ್ತಾರೆ. ಅವ್ರು ಬಂದಿದ್ದಾರೆ. ಹೆಂಗಿದೆ ಬ್ರೋ ನಿಮ್ ಎಕ್ಸ್ಪೀರಿಯನ್ಸ್? ಇಲ್ಲಿರೋದೆಲ್ಲ ನೋಡ್ಬಿಟ್ಟು ಏನ್ ಅನ್ಸ್ತಾ ಇದೆ? ಮೊದಲನೇದು ಕನ್ನಡ ಸಿನಿಮಾ ಯಾರು ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇವತ್ತು ಬಂದು 7,000 ಜನ ಬಂದಿದ್ದಾರೆ. ಸೆಲೆಬ್ರೇಷನ್ ಅದ್ಭುತವಾಗಿ ಮಾಡಿದ್ದಾರೆ. ಇದೆಲ್ಲ ನೋಡಕ್ಕೆ ಒಂಥರ ಹಬ್ಬ ಬ್ರೋ. ದಸರಾ ಹೆಂಗ್ ಎಂಜಾಯ್ ಮಾಡ್ತೀವೋ ಕಾರ್ತಿಕ್ ಹಬ್ಬನ ಹಂಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಸೂಪರ್ ಬ್ರೋ. ಥ್ಯಾಂಕ್ ಯು. ಯಶ್ ಫ್ಯಾನ್ ಇವರು ಸಿಕ್ಕಿರೋದು ಖುಷಿ ಆಯ್ತು ಗೈಸ್. ಕಪಾಲಿ ಥಿಯೇಟರ್ ಈಗ AMB ಸಿನಿಮಾಸ್ ಆಗಿದೆ. ಅಲ್ಲಿ ನಮ್ ಟಿಕೆಟ್ ಸಿಕ್ಕಿದೆ. ಅಲ್ಲಿ ಹೋಗ್ಬಿಟ್ಟು ಆ ಥಿಯೇಟರ್ ತೋರಿಸ್ತೀನಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಂಡ್ ಫೈನಲ್ ನನ್ನ ರಿವ್ಯೂ ಹೇಳ್ತೀನಿ. ಬನ್ನಿ ಗೈಸ್, ಹೋಗೋಣ. ನಮ್ ಟಿಕೆಟ್ ಚೆಕ್ ಮಾಡಿ. ಓಕೆನಾ ಏಕೆ ಮೇಡಮ್ ಫುಲ್ ಶಾಕ್ ಆಗ್ಬಿಟ್ರೆ, ಯಾಕೋ ಗೊತ್ತಿಲ್ಲ, ನಕ್ಕೊಂಡು ಹೋಗ್ಬಿಟ್ರು. ನೈಸ್, ಫುಲ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ ಇಲ್ಲಿ. ಯಾವ ಸ್ಕ್ರೀನ್ ಅಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ ಗೈಸ್. ಯಾವುದೋ ಪ್ಯಾಲೇಸಿಗೆ ಬಂದಂಗೆ ಫೀಲ್ ಆಗ್ಬಿಡ್ತು ಗೈಸ್ ನನಗಂತೂ. ಇವಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ, ನಿಮಗೆ ಶಾಕ್ ಆಗ್ತೀರಾ ನಿಜವಾಗ್ಲೂ. ಓ ಮೈ ಗಾಡ್, ಗುರು ಪ್ಯಾಲೇಸಲ್ಲಿ ಮೂವಿ ಇದು. AMB ಸಿನಿಮಾಸ್ ಅಲ್ಲ ಇದು, ಥಿಯೇಟರ್ ಅಲ್ಲ ಇದು, ಇಟ್ಸ್ ಅ ಪ್ಯಾಲೇಸಲ್ಲಿ ನಾನು ಮೂವಿ ನೋಡೋಕೆ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಬಂದಿದೆ ನಿಜವಾಗ್ಲೂ. ಹಿಂದ್ಗಡೆ ಯಾವ ಥರ ಡೆಕೋರ್ ಮಾಡಿದ್ದಾರೆ ನೋಡಿ, ಯಾವ ಥರ ಲೈಟಿಂಗ್ ಇದೆ, ಯಾವ ಥರ ಸಖತ್ತಾಗಿ ಸೂಪರಾಗಿ ಇದು ಮಾಡಿದ್ದಾರೆ. ಡಿಸೈನ್ಸ್ ಎಲ್ಲ, ಮೂವಿ ನೋಡೋದೇ ಒಂದು ಎಕ್ಸ್ಪೀರಿಯನ್ಸ್ ಅಂತಂದರೆ ಇಲ್ಲಿರೋ ಥಿಯೇಟರ್ ಡಿಸೈನೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ಗುರು. ನೋಡಿ ಇಲ್ಲಿ, ವಾವ್, ಅಲ್ಟಿಮೇಟ್. ಇವತ್ತೆಲ್ಲ ಡಬಲ್ ಧಮಾಕ ನಮಗೆ. ಟಾಕ್ಸಿಕ್ ಮೂವಿನೂ ನೋಡ್ತಾ ಇದ್ದೀವಿ, ಜೊತೆಗೆ ಇಂಥ ಥಿಯೇಟರ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲ ಫೈನಲ್ ಮೂಮೆಂಟಲ್ಲಿ ಆಗಿದ್ದು. ಮೇನ್ ಥಿಯೇಟ್ರಲ್ಲಿ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಇಲ್ಲಿ ಬಂದಿರೋದು ಗೈಸ್. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ನಾನೇ ಅನ್ಎಕ್ಸ್ಪೆಕ್ಟೆಡ್ ಫುಲ್ ವಂಡರ್ ಆಗಿಬಿಟ್ಟಿದ್ದೀನಿ ನೋಡಿ ಗೈಸ್. ಓ
ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಅರೇಂಜ್ ಮಾಡಿದ್ದಕ್ಕೆ. ಗೈಸ್ ಹೋಗೋಣ. ಎಂಟರಿಂಗ್ ಇನ್ ಟು ದ ಪ್ಯಾಲೇಸ್, ಸಿನಿಮಾ ಪ್ಯಾಲೇಸ್. Wheels go round, 5 levitages all around. Kannada, Tamil, Telugu flow, Hindi, English trying to grow. Railway star rolling fast, every station better than last. Vanakkam, namaskara, namaste bro, andariki hello, let's go go go. South India Express, ooh, life became venturous, ooh, window view, cinema show. ಗೈಸ್ ಫೈನಲಿ ಬಂದು ಥಿಯೇಟರ್ ಒಳಗಡೆ ಕುತ್ಕೊಂಡೆ. ಮೂವಿ ನೋಡ್ತೀನೋ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬ್ರೋ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಅರೇಂಜ್ ಮಾಡಿದ್ದಾರೆ ನಮಗೆ. ಇವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಯಶ್ ಫ್ಯಾನ್ಸ್ ಇವರು, ಮ್ಯಾಡ್ ಯಶ್ ಫ್ಯಾನ್ ಇವರು. ಹೇಳಿದ್ರೆ ಈ ನಮ್ಮ ಬಾಸ್ ಮೂವಿ ತೋರಿಸ್ತೀನಿ ನಿಮಗೆ ಮಿಸ್ ಮಾಡಿಸಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ ಟಿಕೆಟ್ ಅರೇಂಜ್ ಮಾಡಿದ್ರು. ಬುಕ್ ಮಾಡಕ್ಕೆ ಟ್ರೈ ಮಾಡಿದ್ರು, ನಾಕಾಗೋಯ್ತು. 11:05 ಬುಕ್ ಮಾಡಿದ್ದೀವಿ. It's time. I'm coming! ಗೈಸ್ ಮೂವಿ ನೋಡ್ಕೊಂಡು ಬಂದ ತಕ್ಷಣನೇ ನನಗೇನು ಫೀಲ್ ಆಗಿದೆಯೋ ಅದು ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಏನೂ ಅರ್ಥ ಆಗಿಲ್ಲ ಗೈಸ್, ನಿಜವಾಗ್ಲು ಇನ್ನು ಆ ಲೆವೆಲ್ಗೆ ನನ್ನ ಮೈಂಡ್ ಸೆಟ್ ಬಂದಿಲ್ಲ. ಐ ಡೋಂಟ್ ನೋ, ಇಷ್ಟು ಶಾರ್ಟ್ ರಿವ್ಯೂ ಕೊಡ್ತೀನಿ ಅಂತ ಅಂದ್ಕೊಂಡಿಲ್ಲ. ಅರ್ಥ ಆಗಿಲ್ಲ. ಬರೀ ಎಲಿವೇಶನ್ ಸೀನ್ಸು, ಸ್ಟೈಲು, ಮೇಕಿಂಗು, ಸಿನಿಮಾ ವರ್ಕ್ ಬಗ್ಗೆ ಮಾತಾಡ್ಬೋದು ಬಿಟ್ಟರೆ ಸ್ಟೋರಿ ಬಗ್ಗೆ ನನಗೆ ಏನೂ ಗೊತ್ತಾಗಿಲ್ಲ ಗೈಸ್. ಹೆಂಗೆಂಗೋ ರಿವ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ರಿಯಲಿ ಗೊತ್ತಾಗಿಲ್ಲ ಏನು ಮಾಡಬೇಕು, ಏನು ಮಾತಾಡ್ಬೇಕಂತಲೇ ಐಡಿಯಾ ಬರಲಿಲ್ಲ ಮೂವಿ ನೋಡಿಬಿಟ್ಟು. ಸಮಥಿಂಗ್ ಇದೆ, ಡಿಫ್ರೆಂಟ್ ಇದೆ ಇದು. ಆಲ್ಮೋಸ್ಟ್ ನಮ್ಮ ಕನ್ನಡದವ್ರಿಗೆ ಆಗಲಿ, ನಮ್ಮ ಸೌತ್ ಇಂಡಿಯಾ ಮಲಯಾಳಂ ಅವ್ರು ಕನೆಕ್ಟ್ ಆಗ್ಬೋದೇನೋ ಈ ಥರ ಸ್ಟೋರಿಗಳು ಆಲ್ರೆಡಿ ನೋಡ್ಬಿಟ್ಟು. ನಮ್ಮ ಕನ್ನಡ ಆಡಿಯನ್ಸ್ ಡೆಫಿನೆಟ್ಲಿ ಕನೆಕ್ಟ್ ಆಗಲ್ಲ ಅನಿಸುತ್ತೆ. ಇದು ನನ್ನ ಹಾನೆಸ್ಟ್ ರಿವ್ಯೂ. ಯಶ್ ಅಂದ್ರೆ ತುಂಬ ಇಷ್ಟ, ಬಟ್ ಐ ಡೋಂಟ್ ನೋ, ಅರ್ಥ ಆಗಿಲ್ಲ. ರಿವ್ಯೂ ಹೇಳೋಕ್ಕೂ ಮುಂಚೆ ಅದೇನಾದರೂ ಅರ್ಥ ಆಗಿದ್ರೆ ಏನಾದ್ರು ಮಾತಾಡ್ಬೋದು ಸ್ಟೋರಿ ಬಗ್ಗೆ. ಬಟ್ ಎಲಿವೇಶನ್ನು, ಸ್ಟೈಲು, ಡೈಲಾಗು, ಆ ಥರ ಆಸ್ಪೆಕ್ಟಲ್ಲಿ ಮೂವಿ ಸೂಪರಾಗಿದೆ. ತುಂಬ ಡಿಫಿಕಲ್ಟ್ ಈ ಥರ ಮಾಡೋದು. ಮೇಕಿಂಗ್ ಎಲ್ಲ ಅಷ್ಟು ವರ್ಷ ಟೈಮ್ ತೊಗೊಂಡಿರೋದಕ್ಕೆ ವರ್ತಿದೆ. ಅಷ್ಟು ಆ್ಯಕ್ಷನ್ ಸೀನ್ಸು, ಬೇರೆ ಇಂಟರ್ನ್ಯಾಷನಲ್ ಲೊಕೇಶನ್ಸ್ ಆಗಿರಲಿ, ಕ್ಯಾರೆಕ್ಟರ್ಸ್ ಆಗಿರಲಿ, ಎಲ್ಲ ತುಂಬ ನೆಕ್ಸ್ಟ್ ಲೆವೆಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ಬಟ್ ಸ್ಟೋರಿ ಏನಂತಾನೆ ಕನೆಕ್ಟ್ ಆಗಿಲ್ಲ ಗೈಸ್. ದಿಸ್ ಈಸ್ ಮೈ ಹಾನೆಸ್ಟ್ ಟಾಕ್ಸಿಕ್ ರಿವ್ಯೂ. ನೋಡೋಣ ನಿಮ್ಗೆ ಹೇಗೆ ಅನಿಸುತ್ತೆ, ನೋಡೋಣ. ನೀವು ನೋಡ್ಕೊಂಬನ್ನಿ, ಕಮೆಂಟಲ್ಲಿ ಹಾಕಿ ನಿಮಗೂ ಇದೇ ಥರ ಫೀಲ್ ಆಗಿದ್ರೆ. ಇದು ಕಪಾಲಿ ಥಿಯೇಟರು, ಬ್ಯಾಂಗ್ಳೂರಲ್ಲಿ ಫೇಮಸ್ ಥಿಯೇಟರ್. ಒಂದು ಟೈಮಲ್ಲಿ ಇದು ಹಳೆ ಥಿಯೇಟರ್ ಇತ್ತು. ಇಲ್ಲೆಲ್ಲ ತುಂಬ 100 days ಓಡಿರೋ ಮೂವೀಸ್ ಇದ್ದಾವೆ. ಬಟ್ ಈ ಥಿಯೇಟರ್ ತುಂಬ ಹಳೇದಾಗ್ಬಿಟ್ಟಿತ್ತು. ಅದನ್ನು ಮಹೇಶ್ ಬಾಬು ಅವರು ಡೆಮಾಲಿಷ್ ಮಾಡಿ ಈ ಥರ AMB ಸಿನಿಮಾಸ್ ಅಂದ್ಬಿಟ್ಟು ತುಂಬ ದೊಡ್ಡದಾಗಿ ಹೈ ಕ್ಲಾಸಾಗಿ ಕಟ್ಟಿದ್ದಾರೆ ಗೈಸ್. ನಿಜವಾಗ್ಲೂ ಆ ಹೆಸ್ರಿಗೆ ಮತ್ತೆ ಕಳೆ ಬಂತು ಅಂತ ಅಂದ್ಕೊತೀನಿ. ತೆಲುಗು ಮಹೇಶ್ ಬಾಬು ಅವರು ಈ ಥರ ಒಂದು ಕರ್ನಾಟಕದಲ್ಲಿ ಒಂದು ಥಿಯೇಟ್ರ್ ಕಟ್ಟಿರೋದು ತುಂಬ ಖುಷಿ ಇದೆ. ನಮ್ಮ ಕನ್ನಡಿಗರು ಅದನ್ನು ತುಂಬ ಜನ ಹೇಳಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದೀನಿ, ಮಹೇಶ್ ಬಾಬು ಸೂಪರ್ ವರ್ಕ್ ಮಾಡಿದ್ದಾರೆ ಅಂತ. ಆನೆಸ್ಟ್ಲಿ ಗೈಸ್ 100% ಒಳ್ಳೆ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಹಿಂದ್ಗಡೆ ಇದೆಯಲ್ಲ ಬಿಸ್ನೆಸ್ ಮ್ಯಾನ್ ಪೋಸ್ಟರು, ಅದು ನನ್ನ ಫೇವ್ರೆಟ್ ಫಿಲ್ಮು, ಆಲ್ ಟೈಮ್ ಫೇವ್ರೆಟ್ ಫಿಲ್ಮು. ಡಿಫ್ರೆಂಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ CEO ಸಾಗರ್ ಸೈನಿಂಗ್ ಆಫ್. My name is CEO Sagar. I'm a first time traveler. Ticket you book to backpack type.